ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಚಾನೆಲ್ಗೆ. ಇವತ್ತು ನಾವು ರಾಜ್ಯದಲ್ಲಿ ಚರ್ಚೆ ಆಗುತ್ತಿರುವ ಒಂದು ವಿಲಕ್ಷಣ ಆದರೆ ಬಹಳ ಮಹತ್ವದ ವಿಷಯದ ಬಗ್ಗೆ ಮಾತನಾಡೋಣ. ನಮ್ಮ ರಾಜ್ಯದಲ್ಲಿ ಎಷ್ಟೋ ಜ್ವಲಂತ ಸಮಸ್ಯೆಗಳಿವೆ. ರೈತರ ಸಾಲ ಮನ್ನಾ ಪ್ರಶ್ನೆ, ನಿರುದ್ಯೋಗ, ಕುಡಿಯುವ ನೀರಿನ ಅಭಾವ, ರಸ್ತೆಗಳ ದುರಸ್ತಿ, ಹೀಗೆ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ. ಜನಸಾಮಾನ್ಯರು ಈ ಸಮಸ್ಯೆಗಳ ನಡುವೆ ನಲುಗುತ್ತಿದ್ದಾರೆ. ಆದರೆ ನಮ್ಮನ್ನು ಆಳುವ ಜನಪ್ರತಿನಿಧಿಗಳಿಗೆ, ನಮ್ಮ ಶಾಸಕರಿಗೆ ಈಗ ಕಾಡುತ್ತಿರುವ ಅತಿ ದೊಡ್ಡ ಸಮಸ್ಯೆ ಯಾವುದು ಗೊತ್ತಾ? IPL ಕ್ರಿಕೆಟ್ ಪಂದ್ಯಗಳ ಉಚಿತ ಟಿಕೆಟ್. ಹೌದು, ನೀವು ಕೇಳಿದ್ದು ನಿಜ. ಕೆಲವು ಶಾಸಕರು ಕರ್ನಾಟಕ ಕ್ರಿಕೆಟ್ ಸಂಸ್ಥೆ ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ ಉಚಿತ, ಅದು ಕೂಡ ಪ್ರೀಮಿಯಂ ಟಿಕೆಟ್ಗಳನ್ನು ಮತ್ತು ಅದ್ಭುತವಾದ ಕೊಠಡಿಗಳನ್ನು ನೀಡುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಷ್ಟೇ ಅಲ್ಲ, ಈ ಬೇಡಿಕೆಯನ್ನು ನಮ್ಮ ರಾಜ್ಯದ ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರು ಕೂಡ ಸಮರ್ಥಿಸಿಕೊಂಡಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ನಾವು ಇದರ ಬಗ್ಗೆ ವಿವರವಾಗಿ ಚರ್ಚಿಸೋಣ. ಶಾಸಕರ ಈ ನಡೆ ಸರಿಯಾ? ಗೃಹ ಸಚಿವರ ಸಮರ್ಥನೆಯ ಹಿಂದಿನ ತರ್ಕವೇನು? ಬನ್ನಿ ನೋಡೋಣ. ಈ ವಿವಾದ ಶುರುವಾಗಿದ್ದು ಕೆಲವು ಶಾಸಕರು KCAಗೆ ಪತ್ರ ಬರೆದು ತಮಗೆ IPL ಪಂದ್ಯಗಳ ಉಚಿತ ಟಿಕೆಟ್ ಬೇಕು ಎಂದು ಒತ್ತಾಯಿಸಿದಾಗ, ಅವರ ಪ್ರಕಾರ ತಾವು ಜನಪ್ರತಿನಿಧಿಗಳಾಗಿರುವುದರಿಂದ ಕ್ರಿಕೆಟ್ ಪಂದ್ಯಗಳನ್ನು ನೋಡಲು ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ ಉಚಿತ ಟಿಕೆಟ್ ಪಡೆಯುವ ಹಕ್ಕಿದೆ. ಇನ್ನು ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಈ ಬೇಡಿಕೆಯನ್ನು ಸಮರ್ಥಿಸುತ್ತಾ, ಶಾಸಕರು ಕೂಡ ಸಾಮಾನ್ಯ ಮನುಷ್ಯರು, ಅವರಿಗೂ ಕ್ರಿಕೆಟ್ ನೋಡುವ ಹಕ್ಕಿದೆ. ಅವರು ಜನರ ಸೇವೆ ಮಾಡುವುದರ ಜೊತೆಗೆ ಮನರಂಜನೆ ಕೂಡ ಪಡೆಯಬೇಕಲ್ಲವಾ ಎಂದು ಪ್ರಶ್ನಿಸಿದ್ದಾರೆ. ಅಷ್ಟೇ ಅಲ್ಲ, ಶಾಸಕರಿಗೆ ಉಚಿತ ಟಿಕೆಟ್ ನೀಡುವುದರಿಂದ KCAಗೆ ಯಾವುದೇ ನಷ್ಟವಾಗುವುದಿಲ್ಲ ಎಂದು ಅವರು ವಾದಿಸಿದ್ದಾರೆ. ಸ್ನೇಹಿತರೆ, ಈ ಇಡೀ ವಾದವನ್ನೇ ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ. ಶಾಸಕರು ಸಾಮಾನ್ಯ ಮನುಷ್ಯರು ಎಂದು ಹೇಳುತ್ತಲೇ ತಮಗೆ ಜನಸಾಮಾನ್ಯರಿಗಿಂತ ಹೆಚ್ಚಿನ ಸೌಲಭ್ಯ, ಅಂದರೆ ಪ್ರೀಮಿಯಂ ಟಿಕೆಟ್ ಬೇಕು ಎಂಬ ಹಕ್ಕನ್ನು ಪ್ರತಿಪಾದಿಸುತ್ತಿದ್ದಾರೆ. ಇದು ಎಂತಹ ವಿರೋಧಾಭಾಸ! ಈಗ ನಮ್ಮ ರಾಜ್ಯದಲ್ಲಿ ಇರುವ ಕೆಲವು ಪ್ರಮುಖ ಸಮಸ್ಯೆಗಳ ಬಗ್ಗೆ ಗಮನ ಹರಿಸೋಣ. ನಮ್ಮ ರಾಜ್ಯದ ಎಷ್ಟೋ ಜಿಲ್ಲೆಗಳಲ್ಲಿ ನೀರಿನ ಅಭಾವ ತೀವ್ರವಾಗಿದೆ. ರೈತರು ತಾವು ಬೆಳೆದ ಬೆಳೆಗೆ ಬೆಲೆ ಸಿಗದೆ ಒದ್ದಾಡುತ್ತಿದ್ದಾರೆ. ನಿರುದ್ಯೋಗ ಸಮಸ್ಯೆಯು ಯುವಜನರನ್ನು ಕಾಡುತ್ತಿದೆ. ಆರೋಗ್ಯ ಕ್ಷೇತ್ರದಲ್ಲೂ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲು ಶಾಸಕರು ಶ್ರಮಿಸಬೇಕಲ್ಲವಾ? ಆದರೆ ನಮ್ಮ ಶಾಸಕರಿಗೆ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಚಿಂತೆ ಇಲ್ಲದಂತೆ ಕಾಣುತ್ತಿದೆ. ಅವರಿಗೆ ಬೇಕಾಗಿರೋದು IPL ಪಂದ್ಯಗಳ ಉಚಿತ ಟಿಕೆಟ್, ಪ್ರೀಮಿಯಂ ಆಸನಗಳು ಮತ್ತು ಆರಾಮದಾಯಕ ಕೊಠಡಿಗಳು. ಅವರು ಜನರ ಸೇವೆಯನ್ನು ಬಿಟ್ಟು ಮನರಂಜನೆಗೆ ಹೆಚ್ಚು ಒತ್ತು ನೀಡುತ್ತಿರುವುದು ಖಂಡನೀಯ. ಜನರು ತಮ್ಮ ಪ್ರತಿನಿಧಿಗಳು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸುತ್ತಾರೆ ಎಂದು ನಂಬಿ ವೋಟ್ ಹಾಕುತ್ತಾರೆ. ಆದರೆ ಈಗಿನ ಶಾಸಕರು ಜನರ ವಿಶ್ವಾಸಕ್ಕೆ ದ್ರೋಹ ಮಾಡುತ್ತಿದ್ದಾರೆ ಎಂದು ಅನ್ನಿಸುವುದಿಲ್ಲವಾ? ಶಾಸಕರಿಗೆ ಮನರಂಜನೆ ಪಡೆಯುವ ಹಕ್ಕಿದೆ ಎಂದು ಗೃಹ ಸಚಿವರು ಹೇಳುತ್ತಾರೆ. ಆದರೆ ಈ ಮನರಂಜನೆಗಾಗಿ ಅವರು ಸಾಮಾನ್ಯ ಜನರ ಹಕ್ಕನ್ನು ಕಿತ್ತುಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ? ಜನಸಾಮಾನ್ಯರು ಟಿಕೆಟ್ ಖರೀದಿಸಲು ಸರದಿಯಲ್ಲಿ ನಿಲ್ಲಬೇಕು, ಆದರೆ ಶಾಸಕರು ಮಾತ್ರ ಉಚಿತವಾಗಿ ಆರಾಮವಾಗಿ ಕ್ರಿಕೆಟ್ ನೋಡಬೇಕು ಎಂಬುದು ಸಾಮಾಜಿಕ ನ್ಯಾಯವೇ? ಶಾಸಕರು ತಾವು ಜನರ ಸೇವೆ ಮಾಡುವುದಾಗಿ ಭರವಸೆ ನೀಡಿ ಆಯ್ಕೆಯಾಗಿದ್ದಾರೆ. ಆದರೆ ಈಗ ಅವರು ತಮ್ಮ ವೈಯಕ್ತಿಕ ಇಷ್ಟಗಳನ್ನು ಪೂರೈಸಿಕೊಳ್ಳಲು ಅಧಿಕಾರವನ್ನು ಬಳಸುತ್ತಿದ್ದಾರೆ ಎಂದು ತೋರುತ್ತಿದೆ. ಇದು ಅವರ ಸ್ವಾರ್ಥವನ್ನು ತೋರಿಸುವುದಿಲ್ಲವಾ? ಅಧಿಕಾರದಲ್ಲಿ ಇರುವವರು ಸಾಮಾನ್ಯ ಜನರೊಂದಿಗೆ ಸಮಾನವಾಗಿ ಇರಬೇಕು ಅಲ್ಲವಾ? ಆದರೆ ಶಾಸಕರು ತಾವೇ ದೊಡ್ಡವರು ಎಂಬ ಭಾವನೆಯಲ್ಲಿ ಇರುವುದು ಕಳವಳಕಾರಿ. ಸ್ನೇಹಿತರೆ, ಈ ಇಡೀ ಪ್ರಸಂಗವು ನಮ್ಮ ರಾಜಕೀಯ ವ್ಯವಸ್ಥೆಯ ಕುಂದುಕೊರತೆಗಳನ್ನು ಎತ್ತಿ ತೋರಿಸುತ್ತದೆ. ನಮ್ಮ ಶಾಸಕರು ಜನರ ಸೇವೆಯನ್ನು ಬಿಟ್ಟು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಹೋರಾಡುತ್ತಿರುವುದು ಆತಂಕಕಾರಿ. ಗೃಹ ಸಚಿವರ ಸಮರ್ಥನೆಯು ಅವರ ಸ್ವಾರ್ಥವನ್ನೇ ಸಾಬೀತುಪಡಿಸುತ್ತದೆ. ನಾವು ಸಾಮಾನ್ಯ ಜನರು ಈ ಬಗ್ಗೆ ಜಾಗೃತರಾಗಬೇಕು. ನಮ್ಮ ಪ್ರತಿನಿಧಿಗಳು ನಮಗೆ ಉತ್ತರದಾಯಿಗಳಾಗಿರಬೇಕು ಎಂಬ ಬೇಡಿಕೆಯನ್ನು ನಾವು ಇಡಬೇಕು. ನಾವು ನಮ್ಮ ಮತವನ್ನು ಹಾಕುವಾಗ
ಈ ವಿಷಯಗಳ ಬಗ್ಗೆ ಯೋಚಿಸಬೇಕು. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಶಾಸಕರು ಉಚಿತ IPL ಟಿಕೆಟ್ ಪಡೆಯುವುದು ಸರಿಯಾ, ಅಥವಾ ಅವರು ರಾಜ್ಯದ ಸಮಸ್ಯೆಗಳ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾ? ನಿಮ್ಮ ಅಭಿಪ್ರಾಯವನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಧನ್ಯವಾದಗಳು.